ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರರ ತೀವ್ರ ಹೋರಾಟ. ಕಾನೂನು ಭಂಗ ಚಳುವಳಿಗೆ ತಿರುಗಿದ ಪ್ರತಿಭಟನೆ. ಬೃಹತ್ ರ್ಯಾಲಿ ಮೂಲಕ ಅನಿರ್ದಿಷ್ಟಾವಧಿ ಧರಣಿ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ತಳವಾರ ಸಮುದಾಯದವರಿಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕು ಎಂದು ಒತ್ತಾಯಿಸಿ ತಳವಾರ ಸಮಾಜದವರು ಸೋಮವಾರ ನಗರದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ಡಾಕ್ಟರ್ ಸರ್ದಾರ್ ರಾಯಪ್ಪ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್, ಬಿಜೆಪಿ ಮುಖಂಡ ಶಾಂತಪ್ಪ ಕೂಡಿ, ಅವಣ್ಣ ಮ್ಯಾಕೇರಿಯವರು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಮತ್ತು ಸಾವಿರಾರು ಸಮಾಜದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಜಗತ್ ವೃತ್ತದಲ್ಲಿ ಕೆಲ ಹೊತ್ತು ಪ್ರತಿಭಟನೆ ಮಾಡಿದ ಹೋರಾಟಗಾರರು ನಂತರ ಅಲ್ಲಿಂದ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದರು. ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯಲು ಬ್ಯಾರಿಕೇಡ್ಗಳನ್ನು ಹಾಕಿದ್ದು, ಆ ಬ್ಯಾರಿಕೇಡ್ಗಳನ್ನು ಕಿತ್ತು ಹಾಕಿದ್ದರಲ್ಲದೆ ರಸ್ತೆ ಮೇಲೆ ಎಸೆಯುವ ಮೂಲಕ ಸಂಚಾರವನ್ನು ಸ್ಥಗಿತಗೊಳಿಸಿದರು. ತಳವಾರ ಸಮಾಜದವರ ಉಗ್ರ ಹೋರಾಟದಿಂದಾಗಿ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಮಾರ್ಗದವರೆಗೆ ಸಂಪೂರ್ಣ ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ದಟ್ಟಣೆ ಉಂಟಾಗಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು, ವಾಹನ ಸವಾರರು ಪರದಾಡುವಂತಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ಸಂವಿಧಾನಬದ್ಧವಾಗಿ ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಇದರಿಂದ ವಿದ್ಯಾರ್ಥಿನಿಯರು, ರೈತರು, ಉದ್ಯೋಗಸ್ಥರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 2 ವರ್ಷಗಳಿಂದ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಇದರಿಂದ ಸತತ ಹೋರಾಟ ಮಾಡಲಾಗುತ್ತಿದೆ ಎಂದರು. ತಾಲೂಕು ತಹಶೀಲ್ದಾರಿಗೆ ಆದೇಶ ಮತ್ತು ಆರ್ಸಿ ಮುಖಾಂತರ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಪ್ರತಿಯೊಂದು ತಾಲೂಕು ತಹಶೀಲ್ದಾರಿಗೆ ಆದೇಶ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಯಾದಗಿರಿಗೂ ಕೂಡ ಸಾಕಳಿಸಬೇಕು. ಯಾಕಂದ್ರೆ ಗುಲ್ಬರ್ಗ ಜಿಲ್ಲಾ ಪ್ರಮಾಣಗಳು ಯಾದಗಿರಿ ಕೂಡ 5 ಸಿಂಗ್ ಅಥವಾ 5 ತಾಸು ಕೊಡಬೇಕು. ಪ್ರತಿಯೊಂದು ತಾಲೂಕು ಎಷ್ಟು ತಾಲೂಕು, ಶಾಪುರ ತಾಲೂಕು, ಸುತ್ತೂರು ತಾಲೂಕು, ಗುಲ್ಬರ್ಗ, ಗುರುತಿಗೆ ಇಷ್ಟು ಕೂಡ ಕೊಡಬೇಕು. ಈಗ ತಿಪ್ಪಣ್ಣ ಸಾವಿರ ನಮ್ಮ ಪ್ರದೇಶದ ಸಮಸ್ಯೆ ಆಗಿತ್ತು. ತಿಪ್ಪಣ್ಣ ಸಂಪದವರು ಸುಳ್ಳು ಭರವಸೆ ಕೊಡ್ತಾರೆ. ಯಾರನ್ನ ಹೋಗ್ರಿ ರಾತ್ರಿ ರಾಜ್ಯದ ಉಳಿದ 29 ಜಿಲ್ಲೆಗಳಲ್ಲಿ ತಳವಾರರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಮಾತ್ರ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಕಲಬುರಗಿ ಜಿಲ್ಲೆಯು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಇದೆಯೋ ಇಲ್ಲವೋ, ರಾಜ್ಯದ ಕಾನೂನು ಜಿಲ್ಲೆಗೆ ಅನ್ವಯಿಸುವುದಿಲ್ಲವೋ ಎಂದು ಖಾರವಾಗಿ ಪ್ರಶ್ನಿಸಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇರುವ ಸಂದರ್ಭದಲ್ಲಿ ತಳವಾರ ಸಮುದಾಯವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಿ ಪ್ರಮಾಣ ಪತ್ರ ನೀಡಿತ್ತು. ಇವಾಗ ಜಿಲ್ಲೆಗೆ ಮಾತ್ರ ತಳವಾರ ಎಸ್ಟಿ ಪ್ರಮಾಣ ಪತ್ರ ತಡೆ ಹಿಡಿದಿದ್ದಾರೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದರ ಪರಿಣಾಮ ಎಸ್ಟಿ ಪ್ರಮಾಣ ಪತ್ರ ಕೊಡದೇ ಇರುವುದರಿಂದ ಶೈಕ್ಷಣಿಕ ನೇಮಕಾತಿ, ಸಿಂಧುತ್ವ, ಬಡ್ತಿ ಹಾಗೂ ಎಲ್ಲ ವಿಚಾರವಾಗಿ ತೊಂದರೆ ಅನುಭವಿಸುವಂತಾಗಿದೆ. ಸರ್ಕಾರದ ಸುತ್ತೋಲೆ ಆದೇಶಗಳನ್ನು ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಪಾಲಿಸುತ್ತಿಲ್ಲ. ಜಿಲ್ಲೆಯಲ್ಲಿ ನೈಜ ತಳವಾರ ಸಮಾಜದ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಿಗುತ್ತಿರುವಂತಹ ಉಚಿತ ಹಾಸ್ಟೆಲ್ ಪ್ರವೇಶ, ವಿದ್ಯಾರ್ಥಿ ವೇತನ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕಿಡಿಕಾರಿದರು. ಸಮುದಾಯದ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರೆಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ರೇವಣಸಿದ್ದ ಕಮನಮನಿ, ವಸಂತ ನರಿಬೋಳ, ಪ್ರೇಮ್ ಕೋಲಿ, ಬಸವರಾಜ್ ಸಪ್ಪಣ್ಣಗೋಳ್, ವಿದ್ಯಾಧರ್ ಮಂಗಳೂರ್, ದೇವೇಂದ್ರ ಮುತ್ತುಕೋಡ್, ಬಸವರಾಜ್ ಗುಂಡಲಗೇರಿ, ಸೀತಾರಾಮ್ ಜಮಾದಾರ್, ರಮೇಶ್ ಜಮಾದಾರ್, ಸಾಯಬಣ್ಣ ಜಾಲ್ಗಾರ್, ಮಹಾರಾಯ ಅಗಸಿ, ರಾಜು ಉಕಲಿ, ಶ್ರೀಕಾಂತ್ ದಿವಾಣಜಿ, ಮರೆಪ್ಪ ಜಮಾದಾರ್, ಪ್ರಭು ಜಮಾದಾರ್, ಮಹಂತೇಶ್ ಪಾಟೀಲ್, ಸತೀಶ್ ಬೊಮ್ಮನಹಳ್ಳಿ, ದಿಗಂಬರ ಢಾಂಗೆ, ಸಂಗಣ್ಣ ಬಳಗುಂಪಿ,
ಪಾಗಪ್ಪ ವಡಗೇರಿ, ಸಂತೋಷ್ ವಡಗೇರಿ, ನಾಗೇಶ್ ಮುದುಕಣ್ಣ, ದತ್ತಾತ್ರೇಯ ಮುದುಕಣ್ಣ ಮುಂತಾದ ನೂರಾರು ನಾಯಕರು ಪಾಲ್ಗೊಂಡಿದ್ದರು. ಬಸ್, ಜೀಪ್, ಕಾರು ಹಾಗೂ ದ್ವಿಚಕ್ರಗಳ ಮೂಲಕ ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಗಳಿಂದ ಆಗಮಿಸಿರುವ ಪ್ರತಿಭಟನಾಕಾರರು ಸುಡು ಬಿಸಿಲಿನಲ್ಲೂ ಲೆಕ್ಕಿಸದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದು, ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿತು.